ಒಬ್ಬ ಜವಾಬ್ದಾರಿ ಇದ್ದಂತ ರಾಜ್ಯದ ಮಂತ್ರಿ ಜಮೀರ್ ಅಹಮದ್ ಖಾನ್ ಮಾತಾಡ್ತಕ್ಕಂಥ ಭಾಷೆ ಇದೆಯಲ್ಲ, ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಅವರು ಮಾತಾಡ್ತಕ್ಕಂಥ ಭಾಷೆ ಕೇವಲ ಅವರ ಕ್ಷೇತ್ರಕ್ಕೆ ಮಾತಾಡ್ತಕ್ಕಂಥದ್ದನ್ನ ಪದ ಬಳಕೆ ಮಾಡಿದ್ದಾರೆ. ಒಬ್ಬ ರಾಜ್ಯದ ಮಂತ್ರಿಯಾಗಿ ನಮ್ಮ ಸಮುದಾಯದ ಬಗ್ಗೆ, ಅದ್ರ ಜೊತೆಗೆ ಯಾರಿಂದ ಬೆಳೆದೆ, ಯಾರಿಂದ ಇದುವರೆಗೆ ಬಂದೆ ಅಂತಕ್ಕಂಥದ್ದನ್ನ ಮರೆತು ಮಾತಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಒಳ್ಳೇದಲ್ಲ. ಬಹುಶಃ ನಿಮ್ಗೆ ನೆನಪು ಮಾಡ್ತೀನಿ, ದರಿದ್ರ ನಾರಾಯಣ ಅಂತ ಹೇಳಿ ದೇವೇಗೌಡರು ಒಂದು ಆ ಕ್ಷೇತ್ರದಲ್ಲಿ ಇವರು ಪರವಾಗಿ ಹೋರಾಟ ಮಾಡಿ ಆ ಕ್ಷೇತ್ರವನ್ನ ವಿಶೇಷವಾಗಿ ಇವರಿಗೆ ಶಾಸಕರಿಗೆ ಮಾಡಿಕೊಟ್ಟಂತ ಕೀರ್ತಿ ದೇವೇಗೌಡರಿಗೆ ಸೇರ್ಬೇಕು ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು. ಅದು ಮಾಡ್ಕೊಡದೇ ಇದ್ದಿದ್ರೆ ಈ ಶಾಸಕರು ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಲೀಡರು ಆಯ್ತಿರ್ಲಿಲ್ಲ, ಮತ್ತೆ ಈ ನಿರ್ಲಿತಿದ್ರು ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳ್ಕೋಬೇಕು. ಅದು ಯಾವ್ದು ಆಗದೆ ಇತ್ತು, ಅವ್ರ ಮೂಲ ಕಸಬೆ ನಿತ್ವ ಕಸಬಲ್ಲಿ ಇರ್ತಾ ಇದ್ರು. ಅವತ್ತು ಹಲವಾರು ಮುಸಲ್ಮಾನ ಮುಖಂಡರುಗಳಿದ್ರು, ಇಬ್ರಾಹಿಂ ಅಂತವರಿದ್ರು. ಅವ್ರನ್ನ ಮೀರಿ ಬೆಳೆತಕ್ಕಂಥ ಅವಕಾಶ ಕೊಟ್ಟಂತದ್ದು ದೇವೇಗೌಡ ಕುಟುಂಬ, ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಮರಿಬಾರದು. ಯಾರೇ ಆಗಲಿ ಆಗೋದನ್ನ ನೆನಪುತಕ್ಕಂಥ ಪ್ರವೃತ್ತಿನ ರಾಜಕಾರಣಿಗಳು ಹೊಂದಬೇಕು. ರಾಜಕೀಯದಲ್ಲಿ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಈ ಉದಾಹರಣೆ, ನಾನೇ ಅತಿ ಹೆಚ್ಚು ರಾಜಕೀಯ ವಿರೋಧಿ ಮಾಡ್ಕೊಂಡು ಬಂದದ್ದು. ಇವತ್ತು ರಾಜಕೀಯದಲ್ಲಿ ನಾವು ಜೊತೆ ಆಗಿದ್ದೀವಿ. ಬಹುಶಃ ಇವತ್ತು ಈ ಗೌಡ್ರ ಬಗ್ಗೆ ಮಾತಾಡ್ತಕ್ಕಂಥ ಚಪಲ ಬಾಯಿ, ಅದು ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜಗಳ ಬಗ್ಗೆ ಅಗೌರವಾಗಿ ಮಾತಾಡ್ತಕ್ಕಂಥದ್ದನ್ನ ಮಾಡಿದ್ರು ಅಂತಕ್ಕಂಥದ್ದು ನೋವಾಗಿದೆ ನನಗೆ. ಬಹುಶಃ ರಾಜಕಾರಣಿಗಳಂದ್ರೆ ಧರ್ಮಗಳನ್ನ ಮೀರಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು, ಸಮುದಾಯಗಳ ಪರವಾಗಿರ್ತಕ್ಕಂಥ ರಾಜಕಾರಣಿಗಳಾಗಬಾರ್ದು, ಸಮುದಾಯದ ನಾಯಕರಾಗಬಾರ್ದು. ಇವರೆಲ್ಲ ಸಮುದಾಯನ ಓಲೈಸಕ್ಕೋಸ್ಕರ ಬೇರೆ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮಾತಾಡಾದ್ಮೇಲೆ ಬಾಯಿ ತಪ್ಪಿ ಮಾತಾಡ್ಬಿಟ್ಟಿದ್ದೀನಿ ಅಂತಕ್ಕಂಥದ್ದು ಅದಲ್ಲ. ಇವತ್ತು ಭಾರಿ ನೋವಿನ ಸಂಗತಿ ಏನು ಅಂದ್ರೆ, ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ, ನಿಮ್ ಸಮುದಾಯದನ್ನ ಖರೀದಿ ಮಾಡ್ತೀವಿ, ಹೆಚ್ಚಿಗೆ ಅಂತ ಕೇಳ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನಮ್ಮವ್ರಿಗೆ ನೋವಾಗ್ತಕ್ಕಂಥದ್ದನ್ನ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳ್ಬೇಕಾಗ್ತದೆ. ಜಮೀರ್ ಅಹಮದ್ ಅವರೇ, ಭಗವಂತ ಅಪ್ಪಿತಪ್ಪಿ ನಿಮ್ಗೆ ಅವಕಾಶ ಕೊಟ್ಟವ್ರೆ. ಕೊಟ್ಟಂತ ಸಂದರ್ಭದಲ್ಲಿ ಒಳ್ಳೆ ಮಾತಾಡೋದಕ್ಕಂಥದನ್ನ ಕಲ್ತ್ಕೊಳ್ಳಿ. ಈ ರೀತಿ ಓಟ್ಗೋಸ್ಕರ, ಓಲೈಸಿಗೋಸ್ಕರ ಮಾತಾಡ್ತಕ್ಕಂಥದ್ದು ಮಾಡಿದ್ರೆ ಬೇರೆ ಸಮುದಾಯದವ್ರ ಬಗ್ಗೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ಅದನ್ನ ಮಾತಾಡೋದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಮನವಿ. ಇವತ್ತು ಚನ್ನಪಟ್ಟಣ ಕ್ಷೇತ್ರದಿಂದ ದೇವೇಗೌಡರು ಗೆದ್ದಿದ್ರು, ಕುಮಾರಸ್ವಾಮಿ ಅವರು ಗೆದ್ದಿದ್ರು, ಮುಖ್ಯಮಂತ್ರಿಗಳಾದ್ರು. ದೇವೇಗೌಡರು ರಾಮನಗರ ಜಿಲ್ಲೆಯಿಂದ ಹೊರಹೊಮ್ಮಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿ ಆದ್ರು. ಅವ್ರ ಬಗ್ಗೆ ಅಗೌರವಾಗಿ ಮಾತಾಡ್ತಕ್ಕಂಥದ್ದು, ಅವ್ರ ಮನೆಯಲ್ಲಿ ಬಾಗಿಲು ನಿಂತ್ಕೊಂಡಿದ್ದಂಥವ್ರು, ನೀವು ಅದನ್ನು ಕಿಂಚಿಂಚು ಯೋಚನೆ ಮಾಡ್ತಕ್ಕಂಥ ಒಂದು ಚಿಂತನೆಗೆ ಹೋಗ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು. ನೀವು ದೊಡ್ಡವರಾಗಿ ಬೆಳೀತಾ ಇರ್ತಕ್ಕಂಥವ್ರು ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಇವತ್ತು ನೀವು ಮಾತಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಬೇರೆ ಸಮುದಾಯಗಳನ್ನ ಒಂದು
ಅವಹೇಳನಕಾರಿಯಾಗಿ ಮಾತಾಡಿರ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಗಾಡಿ ಮೇಲೆ ನಿಂತ್ಕೊಂಡು ಮೆಚ್ಚಕ್ಕೋಸ್ಕರ ಚಪ್ಪಾಳೆ ಹೊಡ್ಸ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥದ್ದು. ಇದಾದ್ಮೇಲೆ ಪಾಪ ಸುರೇಶ್ ಅವರು ನಮ್ಮ ಅಣ್ಣ 23 ವರ್ಷದಲ್ಲಿ ತೊಟ್ಟಿದ್ದ ದೇವೇಗೌಡರ ಬಗ್ಗೆ ಅಂತ ಮಾತನ್ನು ಕೂಡ ನೀವು ಟಿವಿ ಮಾಧ್ಯಮದಲ್ಲಿ ಕೇಳಿದ್ರೆ ಒಂದು ದೊರೆ ತೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸಂದರ್ಭ ಬಂದಾಗ ಅವ್ರು ಕಾಲು ಇಟ್ಕೊಂಡದನ್ನು ನಾವು ನೋಡಿದ್ದೀವಿ. ಇದೆಲ್ಲ ಆಗ್ತದೆ. ಆದ್ರೆ ಅಧಿಕಾರ ಶಾಶ್ವತವಲ್ಲ. ನಾವು ಸಮಾಜದಲ್ಲಿ ಹೆಂಗಿರ್ತೀವಿ ಅಂತಕ್ಕಂಥದ್ದು ಶಾಶ್ವತ. ಬಹುಶಃ ಇವರು ತೊಡೆ ತಟ್ಟಿರ್ತಕ್ಕಂಥ ದಿನಗಳಲ್ಲಿ ನಾವು ನೋಡಿದಾಗ ಆ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನಾನೇ ಆಗಿದೆ. ಅದು ಅವ್ರಿಗೂ ಗೊತ್ತಿಲ್ಲ. ಅವ್ರು ಮಾತನ್ನು ಕೇಳಬೇಕು. ಅವರು ಸುರೇಶ್ ಅವರು ಬದಲಾವಣೆ ಆಗ್ಬೇಕು. ಆಗದೆ ಇದ್ರೆ ಮಳೆ ಒಳ್ಳೆಯ ವಾತಾವರಣ ಆಗೋದಿಲ್ಲ. ಇವತ್ತು ಚನ್ನಪಟ್ಟಣ ಮತದಾರರಿಗೆ ನಾನು ಕೇಳೋದಿಷ್ಟೇ, 2 ಬಾರಿ ನಿಂತು ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ, ನೀವೆಲ್ಲ ನೋಡಿದ್ದೀವಿ. 3ನೇ ಸೋಲು ಆಗಬಾರ್ದು. ಚನ್ನಪಟ್ಟಣದಲ್ಲಿ ಗೆದ್ದಂತವರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರ್ತಕ್ಕಂಥ ಕ್ಷೇತ್ರ ಅದು. ಆ ಕ್ಷೇತ್ರದ ಮತದಾರರು ನನ್ನ ನಂಬಿಕೆ ಇದೆ. ನಾನು ಉಸ್ತುವಾರಿಯಾಗಿ ಜವಾಬ್ದಾರಿಯುತವಾಗಿ ಅಲ್ಲಿ ಚುನಾವಣೆಯನ್ನು ನಾನು ಮಾಡಿದ್ದೀನಿ. ಬಹುಶಃ ನಾನು ಬೇವೂರು ಜಿಲ್ಲಾ ಪಂಚಾಯತ್ ಉಸ್ತುವಾರಿ ಇದ್ದೆ. ನನಗೆ ಅನಿಸ್ತದೆ ಈ ಚುನಾವಣೆಯಲ್ಲಿ ಎಲ್ಲಾ ಸಮುದಾಯದವರು, ಅದರಲ್ಲಿ ಹೆಚ್ಚಿಗೆ ನಮ್ಮ ಸಮುದಾಯದವರು ನಿಖಿಲ್ ಅವರ ಕೈ ಹಿಡ್ತಕ್ಕಂಥ ವಾತಾವರಣ ಹೆಚ್ಚಿದೆ. ಅದರಿಂದ ನಿಖಿಲ್ ಅವರು ಯಾವುದೇ ಕಾರಣದಿಂದ ಆ ಚುನಾವಣೆಯ ಸೋಲನ್ನು ಅನುಭವಿಸಲ್ಲ. ಬಹುಶಃ ನನಗೆ ಹೆಚ್ಚು ಮತಗಳಿಂದ ಗೆಲ್ತಕ್ಕಂಥ ಅವಕಾಶ ಇದೆ. ಮೊದಲು ಚನ್ನಪಟ್ಟಣ ಮತದಾರರು ಸ್ವಾಭಿಮಾನಿಗಳು ಮತದಾರರು, ಇವ್ರು ಯಾರೇನೇ ಮಾಡಲಿ, ಎಂತಾರ ಮಾಡಲಿ, ಸರ್ಕಾರ, ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್ ಎಲ್ಲರೂ ಇದ್ರೂ ಯಾರನ್ನು ಜನರನ್ನ ಕೊಳ್ಳಕೊಳ್ಳೋಕೆ ಆಗೋದಿಲ್ಲ. ಇಷ್ಟೇ ಇದ್ರು ಪ್ರಜ್ಞಾವಂತ ಮತದಾರರು ಇವತ್ತು ಈ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಚನ್ನಪಟ್ಟಣ ಮತದಾರರು ನಿಖಿಲ್ ಕುಮಾರಸ್ವಾಮಿಗೆ ಮತ ಹಾಕೋದ್ರ ಮುಖಾಂತರ ಅವರನ್ನ ಗೆಲ್ಲಿಸಿ ಈ ಕ್ಷೇತ್ರದ ಸೇವಕನಾಗಿ ಮಾಡ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ನಿವೇದನೆ ಮಾಡ್ತೀನಿ.